ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ನಾವಿವತ್ತು ಬಂದಿರೋದು ಮೂಡಿಗೆರೆಯಲ್ಲಿರುವಂಥ ಒಂದು ಅಲ್ಲಿ ದೇವೃಂದದಲ್ಲಿರುವಂಥ ಒಂದು ಒಳ್ಳೆ ರೆಸಾರ್ಟ್ ಇದೆ. ಆ್ಯಕ್ಚುಲಿ ಹೋಮ್ ಸ್ಟೇ, ರೆಸಾರ್ಟ್ ಅಲ್ಲ ಸಾರಿ, ಹೋಮ್ ಸ್ಟೇ. ತುಂಬ ಚೆನ್ನಾಗಿದೆ ವ್ಯೂ ಬಂದು. ಇಲ್ಲಿ ನನ್ನ ಮಗ ನಿಂತ್ಕೊಂಡು ನೋಡಿ ಎಷ್ಟು ಸಖತ್ತಾಗಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ಅಂತ. ಹಾಗೆಯೇ ತುಂಬ ತಾವರೆಗಳು ಇದ್ವು ಅಲ್ಲಿ, ಯಾಕಂದರೆ ಹೋಮ್ ಸ್ಟೇ ಅಲ್ವಾ, ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಗಾರ್ಡನಿಂಗ್ ಕೂಡ ಮಾಡಿದರು. ನಾವು ಸಖತ್ತಾಗಿ ಫೋಟೋಸ್ನೂ ತೆಕ್ಕೊಂಡ್ವಿ, ನೋಡ್ತಾ ಇರ್ಬೋದು ನೀವು. ಈ ಥರ ಫೋಟೋಸ್ ತೆಕ್ಕೊಳ್ಳೋಕ್ಕೆಲ್ಲ ಪ್ಲೇಸ್ ಥರ ಇದೆ. ಏ ಬಾಬು ಹೋಗ್ಬೇಡ, ನಾಯಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವೆದರು. ನಾನು ನನ್ನ ಫ್ರೆಂಡ್ ಮದುವೆನ ಅಟೆಂಡ್ ಮಾಡೋಕ್ಕಂತ ಇಲ್ಲಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ವ್ಯೂ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಹಾಗೆಯೇ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ ಸೋಡಾನ ಮೀಟ್ ಮಾಡಿದ್ದೀನಿ. ನಾವು ಕಾಲೇಜಲ್ಲಿರ್ತಾ ಸೋಡಾ ಅಂತ ಕರೆದು ನಾರ್ಮಲ್ ಹೆಸರು ಕರೆಯೋಕ್ಕೆ ಬರೋದೇ ಇಲ್ಲ. ಅವಳು ಅದಕ್ಕೆ ತುಂಬ ಸಿಟ್ಟು ಮಾಡ್ಕೊತಾ ಇದ್ದಾಳೆ, ಸೋಡಾ ಕರಿಬೇಡ ಅಂತ. ಸ್ಫೂರ್ತಿ ಇವಳೇ. ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಫೋಟೋಸ್ ತಗೊಳ್ಳೋಣ ಬಾ. ತುಂಬ ಇರ್ಬೋದು, ಕಾಣಿಸ್ತದೆ. ಆ್ಯಕ್ಚುಲಿ ನಾನು ಟ್ರೈಪೋಡೇ ತಂದಿಲ್ಲ, ನನ್ನ ಟ್ರೈಪೋಡ್ ಇತ್ತು, ಬೇಕಿತ್ತು. ನೋಡಿ ಇವನು ಸಖತ್ತಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಮ್ಯಾಗ. ಬಾಬು ಚೆನ್ನಾಗಿದೆಯಾ ಪ್ಲೇಸು? ಹಾಂ ಚೆನ್ನಾಗಿದೆಯಾ? ಈ ಥರ ಫ್ಲವರ್ಸ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು. ಯಾಕಂದರೆ ಅದು ಒಂದು ಏನು ಕುತ್ಕೊಳಕ್ಕೆ ಒಂದು ಜಾಗ ಇದೆ, ಅದರಲ್ಲೆಲ್ಲ ಈ ಥರ ಫ್ಲವರ್ಸ್ ಹಾಕಿದ್ರು. ಆಮೇಲೆ ಪಾಟಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಈ ಥರ ಬ್ಯೂಟಿಫುಲ್ ಆಗಿರೋ ಪಿಂಕ್ ಫ್ಲವರ್, ಹಾಗೆಯೇ ಜರ್ಬರ ಹೂವು ಇವೆಲ್ಲ ಇತ್ತು. ಹಾಗೆಯೇ ನಾವು ಅದಾದಮೇಲೆ ನಮ್ಮ ಫ್ರೆಂಡ್ ಮನೆಗೆ ರೀಚ್ ಆದ್ವಿ. ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿತ್ತು. ಸೊ ಆಲ್ರೆಡಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಹಾಗೆಯೇ ಅವ್ರದ್ದು ಗೌಡಾಸ್ ಶಾಸ್ತ್ರಗಳು ನಮಗಿಂತ ತುಂಬ ಡಿಫ್ರೆಂಟ್ ಆಗಿದ್ವು. ಗಂಗೆ ಪೂಜೆನ ಮಾಡಿ ಗಂಗೆನ ಒಳಗಡೆ ಕರ್ಕೊಂಬರುವಂಥ ಶಾಸ್ತ್ರ. ಹಾಗೆಯೇ ಅವಳ ತಂಗಿ ಬಂದು ಈ ಥರ ಏನು ಕಳಸವನ್ನು ಹಿಡ್ಕೊಂಡು ಅದಕ್ಕೆ ಸಿಂಗಾರ ಹೂವು ಅಥವಾ ಹಿಂಗಾರ ಅಂತ ಏನು ಕರಿತೀವಿ, ಅಡಿಕೆಯ ಹೂವು, ಅದನ್ನು ಹಿಡ್ಕೊಂಡ್ಬಿಟ್ಟು ಕಳಸದ ಪೂಜೆಯನ್ನು ಮಾಡಿ ಒಳಗಡೆ ಕರ್ಕೊಳ್ಳುವಂತಹ ಶಾಸ್ತ್ರ ಇತ್ತು. ಸೊ ಈ ಥರ ಶಾಸ್ತ್ರನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕಂದರೆ ನಾನು ಜಸ್ಟು ಮದುವೆಗೆ ಅಟೆಂಡ್ ಮಾಡಿದ್ದೆ, ಶಾಸ್ತ್ರಗಳನ್ನೆಲ್ಲ ನೋಡಿರಲಿಲ್ಲ. ಇದು ಆ್ಯಕ್ಚುಲಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅವರು ಫಸ್ಟು ಮನೆ ಹತ್ರ ಇರುವಂಥ ಗಂಗೆನ ತೊಗೊಂಡು ಬಂದು ಗಂಗೆಗೆ ಪೂಜೆಯನ್ನು ಮಾಡಿ ತೊಗೊಂಡು ಬರ್ತಾರೆ. ಹಾಗೆ ಅದಾದಮೇಲೆ ಈ ಥರ ಕಳಸಕ್ಕೆ ದೀಪವನ್ನು ಹಚ್ಚಿ ಈ ಥರ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಪ್ರೊಸೀಜರ್ಸ್ ಎಲ್ಲ. ಖುಷಿಯಾಯಿತು, ಯಾಕಂದರೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು. ಹಾಗೆಯೇ ಗಂಗೆನ ತೊಗೊಂಡು ಬರ್ಬೇಕಾದ್ರೆ, ಹಾಗೆ ಕಳಸನ ತೊಗೊಂಡು ಬರ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು, ಕಾಲನ್ನು ತೊಳಿತಾರೆ. ಈ ಥರ ನೀಟಾಗಿ ಕಾಲನ್ನು ತೊಳೆದುಬಿಟ್ಟು ಒಳಗೆ ಕರ್ಕೊಳ್ಳುವಂಥದ್ದು. ಅದಾದಮೇಲೆ ಅಕ್ಕಪಕ್ಕದಲ್ಲಿ ಕಳಸವನ್ನು ಹಿಡ್ಕೊಂಡಿರೋರು ಅವ್ರ ಕಸಿನ್ಸ್ ಎಲ್ಲ ಹಿಡ್ಕೊಂಡಿದ್ರು ಕಳಸವನ್ನು. ಹಾಗೆಯೇ ಮಧ್ಯದಲ್ಲಿರೋಳು ನನ್ನ ಫ್ರೆಂಡಿಂದು ತಂಗಿ. ಹಾಗೆ ಇದೊಂದು ಫ್ರೂಟ್. ಆ್ಯಕ್ಚುಲಿ ಇದು ಬ್ಲಡ್ಡು ಏನೋ ಕ್ಲೀನ್ ಆಗೋದಕ್ಕೆ, ಹಾಗೆಯೇ ಬ್ಲಡ್ ತುಂಬ ಇಂಪ್ರೂವ್ ಆಗುತ್ತಂತೆ ಇದನ್ನು ತಿಂದರೆ. ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗಿದ್ರ ಹೆಸರು ನೆನಪು ಹೋಯಿತು, ಅಂಜಲ ಅಂತಾರ ಅಥವಾ ಒಂದು ಕನ್ಫ್ಯೂಷನ್ ಇದೆ. ಸೊ ಈ ಫ್ರೂಟು ಅಲ್ಲಿ ಬೆಳೆದಿತ್ತು, ತುಂಬ ಮಳೆಗೆ ಎಲ್ಲ ಬಿದ್ದು ಕೆಳಗಡೆ ಎಲ್ಲ ಕೊಳ್ತೋಗಿತ್ತು. ಇದು ಹೋಮ್ ಸ್ಟೇ ಹತ್ರನೇ. ಹಾಗೆಯೇ ಅದಾದಮೇಲೆ ಅವ್ರದ್ದು ಹಸೆ ಶಾಸ್ತ್ರ ಅಂತ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು. ಇದು ಹಸೆ ರೆಡಿ ಮಾಡಿರುವಂಥದ್ದು. ಹಾಗೆ ಕಳಸವನ್ನು ಎಲ್ಲ ಇಟ್ಕೊಂಡ್ಬಿಟ್ಟು ಅವ್ರ ಕಸಿನ್ಸ್ ಎಲ್ಲ ಒಳಗಡೆ ಬರುವಂಥದ್ದು ಇದು ಒಂದು ಶಾಸ್ತ್ರ. ಆಮೇಲೆ ಅರಿಶಿಣ ಶಾಸ್ತ್ರ ಇತ್ತು. ಅರಿಶಿಣ ಶಾಸ್ತ್ರದಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ನೀರೆಲ್ಲ ಹಾಕಿದ್ವಿ ಒಳಗೆ. ನೀರು ಹಾಕಿ ಆದಮೇಲೆ ಈ ಥರ ಕಸಿನ್ಸ್ ಎಲ್ಲ ಫೋಟೋಸ್ ತೆಕ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಖುಷಿಯಾಯಿತು. ತುಂಬ ದೂರ ಇದ್ರೂ ಅಟೆಂಡ್ ಮಾಡಿ ತುಂಬ ಖುಷಿಯಾಗಿತ್ತು. ಅವ್ರ ಅಣ್ಣ, ಆಮೇಲೆ ಅವ್ರ ಚಿಕ್ಕಮ್ಮನ ಮಗಳು, ಹಾಗೆಯೇ ಅವಳ ತಂಗಿ, ಮಾವನ ಮಕ್ಕಳು, ಅವರೆಲ್ಲ ತುಂಬ ಜನನೇ ಇದ್ದರು. ಸೊ ಅವರೆಲ್ಲ ಈ ಥರ ನೋಡ್ತಾ ಇರ್ಬೋದು ನೀವು, ಅರ್ಶಿನ ಹಚ್ಚಿ ಅವಳಿಗೆ ತುಂಬ ಕೀಟ್ಲೆ ಮಾಡಿ ಫೋಟೋಸ್ನ ತೆಕ್ಕೊತಾ ಇದ್ರು. ಇದು ಆ್ಯಕ್ಚುಲಿ ಫೋಟೋಸ್ಗೋಸ್ಕರ ಪೋಸ್ ಕೊಡ್ತಾ ಇರುವಂಥದ್ದು.
ಹಾಗೆ ಇದು ಅವರ ಅಪ್ಪ ಅಮ್ಮ ಈ ಥರ ಪಾಶಾಗಿ ಸನ್ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ಫೋಟೋಸ್ ತೆಕ್ಕೋಬೇಕು ಅಂತ ಸುಮ್ಮನೆ ಫೋಟೋಗ್ರಾಫರ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಂಕಲ್ ಮತ್ತು ಆಂಟಿ ಬಂದು ಈ ಥರ ಫೋಟೋಸ್ನ ತೆಕ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಅದನ್ನೆಲ್ಲ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಮಳೆ ಇತ್ತು ಅಲ್ಲಿ. ಇದು ಅವಳ ತಂಗಿ ಇಷ್ಟು ಜನ ಫ್ಯಾಮಿಲಿ ಫೋಟೋಸ್ನ ತೆಕ್ಕೊತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಹಾಗೆಯೇ ಅಲ್ಲಿ ತುಂಬ ಮಳೆ ಇದರಿಂದ ಜಾಸ್ತಿ ಏನು ನೆಟ್ವರ್ಕ್ ಕೂಡ ಇರಲಿಲ್ಲ ಅಂತ ವೀಡಿಯೋಸ್ ತಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ತೆಕ್ಕೊಂಡು ವೀಡಿಯೋ ಮಾಡಿದ್ವಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಕ್ಕದಾಗಿ ನೀರನ್ನು ಹಾಕ್ತಾ ಇದ್ದಾರೆ ಕೊಟ್ಪಾನದಲ್ಲೆಲ್ಲ. ನಾವು ಕೂಡ ಚೆನ್ನಾಗಿ ನೀರು ಹಾಕಿದ್ವಿ, ಫುಲ್ ಒದ್ದೆ ಮಾಡಿಬಿಟ್ವಿ, ಬಿಸಿನೀರೇ ಹಾಕಿದ್ವಿ ಯಾಕಂದರೆ ತುಂಬಾ ಮಳೆ ಬರ್ತಿತ್ತಲ್ವಾ. ಸೊ ಆ ರೀಸನಿಂದ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿ ಬಿಸಿನೀರೇ ಹಾಕಿದ್ವಿ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಅಣ್ಣ ಎಲ್ಲ ತುಂಬ ಪ್ಲೇ ಮಾಡ್ತಾ ಇದ್ದಾರೆ. ಫ್ಲವರ್ಸ್ ಇದೆಲ್ಲ ಅದಕ್ಕೋಸ್ಕರ. ಇದು ಆ್ಯಕ್ಚುಲಿ ಅದೆಲ್ಲ ಕಸಿನ್ಸು. ನೋಡಿ ನೀರು ಹಾಕಿದ್ರು, ಈ ಥರ ನೀರು ಹಾಕಿದ್ದಾರೆ, ಅರ್ಶಿನ ನೀರನ್ನು ಹಾಕಿದ್ದಾರೆ. ಸೊ ಇದಾಗಿತ್ತು ಅರ್ಶಿನ ಶಾಸ್ತ್ರ. ಅದಾದಮೇಲೆ ಅರ್ಶಿನ ಶಾಸ್ತ್ರ ಈ ಥರ ಎತ್ಕೊಂಡು ಹೋಗ್ಬೇಕು ಅಂತ ಅವ್ರದ್ದು ಸ್ವಲ್ಪ ಸೊ ಮನೆ ಸಿಕ್ಕಲು ಅಣ್ಣ ಎತ್ಕೊಂಡವರು. ಅದನ್ನು ನೋಡಿ ತುಂಬ ದೂರ ಇತ್ತು ಅವ್ರ ಮನೆ ಹಿಂದ್ಗಡೆ ಬಾಗಿಲು. ಸೊ ಅಲ್ಲಿ ತನಕನೂ ಎತ್ಕೊಂಡು ಹೋಗಿ ಏನು ಅರ್ಶಿನ ಶಾಸ್ತ್ರನ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ಇದು ಮಾರ್ನಿಂಗು ಅವ್ರದ್ದು ಏನು ಮದುವೆ ಮನೆಗೆ ಹೊರಡಬೇಕಾದ್ರೆ ಶಾಸ್ತ್ರಗಳು ಇವೆಲ್ಲ. ಇದಕ್ಕೆ ಏನು ಹೇಳ್ತಾರಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ದೇವರು ಅಪ್ಪಣೆಯನ್ನು ಪಡೆಯೋದಕ್ಕೆ ಈ ಥರ ಶಾಸ್ತ್ರನ ಮಾಡ್ತಾರೆ ಅಂತ ಒಂದು ವಿಷಯ ಗೊತ್ತಾಯಿತು. ಸೊ ಈ ಥರ ಶಾಸ್ತ್ರಗಳೆಲ್ಲ ನಡೆಸ್ತಾಯಿದ್ರು. ಫಸ್ಟ್ ಟೈಮ್ ನೋಡಿ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಅನ್ನಿಸ್ತು. ನಮ್ಮದ್ರಲ್ಲೇ ಬೇರೆ ಥರ ಏನು ಶಾಸ್ತ್ರಗಳೆಲ್ಲ ಇದ್ದರೆ ಅವ್ರದ್ರಲ್ಲೇ ಬೇರೆ ಥರ ಶಾಸ್ತ್ರಗಳೆಲ್ಲ ಇತ್ತು. ಹೊರಡಬೇಕಾದ್ರೂ ಸ್ವಲ್ಪ ಮಳೆ ಬರ್ತಿತ್ತು, ಆದ್ರೂ ಬೇಗ ಹೊರಟ್ಬಿಟ್ಟು ರೆಡಿಯಾಗಿ ಹೋದ್ವಿ. ಸೊ ಇದೆಲ್ಲ ಶಾಸ್ತ್ರಗಳು. ಇದು ಅವರಣ್ಣ ಮತ್ತು ಅತ್ತಿಗೆ ಈ ಶಾಸ್ತ್ರನ ಮಾಡ್ತಾ ಇರುವಂಥದ್ದು. ಅದಾದಮೇಲೆ ಅವ್ರ ಮನೆಯಿಂದ ಆ್ಯಕ್ಚುಲಿ ಹಾಲ್ಗೆ ಆಲ್ಮೋಸ್ಟ್ 22-23 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಲೇಟಾಯಿತು ಅಂತ ಹರಿಬರಿಲೇ ಬೇಗ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಥರ ಶಾಸ್ತ್ರಗಳಿರುತ್ತೆ. ಕತ್ತಿ, ಹಾಗೆಯೇ ಚಿನ್ನದ ಚೈನು, ಹಾಗೆ ಒಂದು ತಟ್ಟೆಯನ್ನು ಇಟ್ಕೊಂಡ್ಬಿಟ್ಟು, ತಾಮ್ರದ ತಟ್ಟೆಯನ್ನು ಇಟ್ಕೊಂಡು ಈ ಥರ ದೇವರ ಅಪ್ಪಣೆಯನ್ನು ಕೇಳೋದು, ಹೊರಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ. ಹಾಗೆ ಅದಾದಮೇಲೆ ನಾವು ಡೈರೆಕ್ಟಾಗಿ ಹಾಲ್ಗೆ ರೀಚ್ ಆದ್ವಿ. ಆಮೇಲೆ ಈ ಥರ ನೋಡ್ತಾ ಇರ್ಬೋದು ನೀವು, ಗಂಡಿನ ಕಡೆಯವ್ರು ಬರಬೇಕಾದ್ರೆ ಎದುರು ಕಾಣಿಸ್ಕೊಳೋ ಶಾಸ್ತ್ರ ಇರುತ್ತಲ್ಲ, ಆ ಶಾಸ್ತ್ರವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಕಾಲು ತೊಳೆದು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾರಲ್ಲ, ಆ ಶಾಸ್ತ್ರನೇ ಇಲ್ಲೂ ಮಾಡ್ತಾ ಇದ್ದಾರೆ. ಆದರೂ ಮಳೆ ಬರ್ತಾ ಇದ್ರಿಂದ ಸ್ವಲ್ಪ ಲೇಟಾಯಿತು ಎಲ್ಲರೂ ಬರೋದು ಅಂತ ಅನಿಸ್ತು. ಯಾಕಂದರೆ ಆಲ್ರೆಡಿ ಲೇಟಾಗಿತ್ತು. ಅದಕ್ಕೆ ಬೇಗ ಬಿಟ್ರಲ್ಲ, ಗಡಿಬಿಡಿನಲ್ಲೇ ಬೇಗ ಶಾಸ್ತ್ರವನ್ನು ಮುಗಿಸ್ಕೊತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ ಅವ್ರದ್ರಲ್ಲೂ ಕಳಸವನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಗಂಡಿನ ಜೊತೆಗೆ. ಗಂಡಿನ ಕೂರಿಸ್ಬಿಟ್ಟು ಈ ಥರ ಕಾಲು ತೊಳೆಯುವಂಥ ಶಾಸ್ತ್ರವನ್ನು ಮಾಡ್ತಾರೆ. ಮೊದಲಿಗೆ ಈ ಥರ ನೀಟಾಗಿ ಫಸ್ಟು ಆ್ಯಕ್ಚುಲಿ ಇನ್ನೊಂದು ಬೆಳ್ಳಿ ಲೋಟದಲ್ಲಿ ಹಾಲನ್ನು ಕೊಡ್ತಾರೆ ಫಸ್ಟ್ ಕುಡಿಯೋದಕ್ಕೆ. ಅದ್ರ ಜೊತೆಗೆ ಸ್ವೀಟ್ನ ಎಲ್ಲರೂ ಹುಡುಗನಿಗೂ ಸ್ವೀಟ್ನ ಕೊಟ್ಬಿಟ್ಟು ಅದಾದಮೇಲೆ ಎಲ್ಲರೂ ಸ್ವೀಟನ್ನು ಕೊಡ್ತಾರೆ. ಇದು ಒಂದು ಶಾಸ್ತ್ರ ಆ್ಯಕ್ಚುಲಿ. ಇದು ಆದಮೇಲೆ ನೀಟಾಗಿ ಕಾಲೆಲ್ಲ ತೊಳೆದು ಈ ಥರ ಮದುವೆಗೆ ರೆಡಿ ಮಾಡಿ. ಬೇರೆ ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ವಿಡಿಯೋ. ಸೊ ಇದ್ರ ಜೊತೆಗೆ ಕೆಲವು ಫೋಟೋಸ್ನ ತೆಕ್ಕೊಂಡಿದ್ವಿ ನಾವಲ್ಲಿ, ಆ ಫೋಟೋಸ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಮದುವೆ ವಿಡಿಯೋಸ್ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.